ಆಧ್ಯಾತ್ಮಿಕತೆ ಅಂದರೆ ಏನು? ಅಧ್ಯಾತ್ಮ ಎನ್ನುವುದು ಸಂಸ್ಕೃತ ಪದದಲ್ಲಿ ಆದಿ ಮತ್ತು ಆತ್ಮ ಎಂಬ ಎರಡು ಪದಗಳ ಸಮ್ಮಿಲನ ಸಂಕೇತವಾಗಿದೆ. ಇಲ್ಲಿ ಆದಿ ಎಂದರೆ ಸೆಲ್ಫ್, ಅಂದರೆ ತನ್ನನ್ನು ತಾನು ಅರಿತುಕೊಳ್ಳುವುದು. ಆತ್ಮ ಎಂದರೆ ಸೆಲ್ಫ್, ತನ್ನನ್ನು ತಾನು ಅರಿಯುವುದು. ಇಲ್ಲಿ ತಾನು ಅಂದರೆ ಯಾರು, ನಾನು ಅಂದರೆ ಯಾರು? ಸೊ ನಾನು ಕೇವಲ ದೇಹವೇ, ಮನಸ್ಸೇ, ಆತ್ಮವೇ ಎಂಬುದನ್ನ ನಾವು ಪರಿಶೋಧನೆ ಮಾಡ್ಕೋಬೇಕು. ಸೊ ಆಧ್ಯಾತ್ಮ ಭಾವದಲ್ಲಿ ನಾವು ಪಯಣವನ್ನ ಜರ್ನಿಯನ್ನು ಮಾಡಬೇಕು ಅಂದ್ರೆ ಪ್ರಸ್ತುತ ಕ್ಷಣದ ಸನ್ನಿವೇಶಗಳನ್ನ ಗಮನಿಸ್ತಕ್ಕಂಥದ್ದು. ಕಣ್ಮುಚ್ಚಿದ್ರೆ ನಾನು ನೀವೆಲ್ಲರೂ ದಯವಿಟ್ಟು ಕಣ್ಮುಚ್ಚಿ ಪ್ಲೀಸ್, ಕ್ಲೋಸ್ ಯುವರ್ ಐಸ್. ಈ ಕ್ಷಣದ ಭಾವನೆ ಏನ್ ಬರ್ತಾ ಇದೆ ನೋಡಿ. ಈ ಕಣ್ಮುಚ್ಚಿದ್ದೀರಾ? ನಿಮ್ಮ ಮನಸ್ಸಿನ ಅಂತರಂಗದಲ್ಲಿ ಯಾವ ಭಾವನೆ ಬರ್ತಾ ಇದೆ ಗಮನಿಸಿ. ಪ್ರಸ್ತುತ ಕ್ಷಣದ ಭಾವನೆಗಳನ್ನು ಗಮನಿಸೋದು. ಅದೇ ರೀತಿ ಉಸಿರನ್ನು ಗಮನಿಸೋ ನಮಗೆ ಆಲೋಚನೆಗಳು ಎಲ್ಲಾದರೂ ಹೋಗ್ತಾ ಇದೆಯಾ? ನಮ್ಮ ಮನಸ್ಸಿನಲ್ಲಿ ಪ್ರಸ್ತುತ ಭಾವನೆ ಏನು? ಉಸಿರನ್ನು ಗಮನಿಸ್ತಾ ಇರೋ ನಮಗೆ ನಮ್ಮ ಆಲೋಚನೆಗಳು ಎಲ್ಲಾದರೂ ನಮ್ಮ ಮನಸ್ಸನ್ನ, ನಮ್ಮ ಸ್ಥಿತಿಯನ್ನ, ಆಂತರಿಕ ಸ್ಥಿತಿಯನ್ನ ಬಿಟ್ಟು ಎಲ್ಲಾದರೂ ಹೋಗ್ತಾ ಇದೆಯಾ ಗಮನಿಸಿ. ಹೋಗ್ತಾ ಇದ್ರೆ ಎಳ್ಕೊಂಡು ಬಂದು ಉಸಿರು ಮೇಲೆ ನಿಲ್ಲಿಸಿ. ಅದೇ ರೀತಿ ನಮ್ಮ ದೈಹಿಕ ಸಂವೇದನೆ ಹೇಗಿದೆ? ದೇಹ ಇದಕ್ಕೆ ಕೋಪರೇಷನ್ ಕೊಡ್ತಾ ಇದೆಯಾ, ಸಹಕಾರ ಕೊಡ್ತಾ ಇದೆಯಾ? ಸೊ ಈ ಸ್ಥಿತಿಯಿಂದ ಪ್ರಸ್ತುತ ಕ್ಷಣದ ಸನ್ನಿವೇಶಗಳನ್ನ ನಾನು ಗಮನಿಸೋದು ಉಸಿರಾಟದ ಮೂಲಕ. ಈ ಸಂದರ್ಭದಲ್ಲಿ ನನ್ನ ಮನಸ್ಸಿನ ಅಂತರಂಗದಲ್ಲಿ ಹುಟ್ಟುವ ಆಲೋಚನೆಗಳು, ಭಾವನೆಗಳು ಏನು? ನನ್ನ ಆಲೋಚನೆಗಳು ಇಲ್ಲ ಆದ್ರೆ ಬೇರೆ ಕಡೆ ಹೋಗ್ತಾ ಇದೆಯಾ? ಹೋಗ್ತಾ ಇದ್ರೆ ಹೇಳ್ಕೊಂಡು ಬಂದು ಉಸಿರು ಮೇಲೆ ನಿಲ್ಲಿಸೋದು. ಸೊ ದೈಹಿಕ ಸಂವೇದನೆಗಳು ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು. ನನ್ನ ಕಿವಿ ಇಷ್ಟ ಆದ್ರೂ ಕೂಡ ಇನ್ನೇನಾದ್ರೂ ಕೇಳಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದೆಯಾ? ನನ್ನ ಮೂಗಿನ ವಾಸನೆ ಇನ್ನೇನಾದ್ರೂ ಬಯಸ್ತಾ ಇದೆಯಾ? ನಿಯಂತ್ರಣ ಮಾಡಬೇಕು. ನಿಯಂತ್ರಿಸಿ ಉಸಿರಾಟದ ಮೇಲೆ ಗಮನವನ್ನು ಹರಿಸಬೇಕು. ಸೊ ಇದರಿಂದ ತಾಳ್ಮೆ ಅನ್ನೋದು ಬರುತ್ತೆ. ಆಧ್ಯಾತ್ಮಕ್ಕೆ ತಾಳ್ಮೆಯೇ ಮೂಲಾಧಾರ. ಸಮಾಧಾನ ಸ್ಥಿತಿಯಲ್ಲಿದ್ದರೆ ಮಾತ್ರ ನಮಗೆ ಆಧ್ಯಾತ್ಮ ಅನ್ನೋದು ಅರ್ಥ ಆಗೋದು. ಸಮಾಧಾನವಿರಬೇಕು, ಯಾವುದೇ ಒತ್ತಡ ಇರಬಾರ್ದು. ಹಾಗಾಗಿ ತಾಳ್ಮೆ ಆಧ್ಯಾತ್ಮವಾದ ಹೊಲವನ್ನ ನಾವು ಅಭ್ಯಾಸ ಮಾಡಲು ಇರತಕ್ಕಂಥ ಮೊದಲನೇ ಅಧ್ಯಾಯವೇ ತಾಳ್ಮೆ. ಪ್ರಸ್ತುತ ಸ್ಥಿತಿಯಲ್ಲಿ ನಮ್ಮ ಗಮನವನ್ನು ನಾವು ಇಟ್ಕೊಳ್ಳೋದು, ಭಾವನೆಗಳು, ಆಲೋಚನೆಗಳು, ದೈಹಿಕ ಸಂವೇದನೆಯನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು. ಇದಕ್ಕೆ ಧ್ಯಾನ ಅತ್ಯುತ್ತಮವಾದಂತ ಮಾರ್ಗ. ಸೊ ಇದರಿಂದ ನಮಗೆ ಶಾಂತಿ ಮತ್ತು ಪ್ರಜ್ಞೆಯ ಅರಿವು ಮೂಡುತ್ತೆ. ಶಾಂತ ಸ್ಥಿತಿಯಲ್ಲಿರೋದು, ಯಾವುದೇ ಒತ್ತಡಕ್ಕೆ ಒಳಗಾಗದೆ ಇರೋದು. ಹಾಗಾಗಿ ಅಧ್ಯಾತ್ಮವಾದ ಭಾವವನ್ನು ನಾನು ಬೆಳೆಸಿಕೊಳ್ಳಬೇಕು ಅಂದ್ರೆ ನಾನು ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ನನಗೆ ಯಾವಾಗ ತಾಳ್ಮೆ ಬರುತ್ತೋ ಆಗ ಶಾಂತಿ ಮತ್ತು ಪ್ರಜ್ಞೆಯ ಅರಿವು ಮೂಡುತ್ತೆ. ಪೀಸ್ಫುಲ್ ಮೈಂಡ್ ಮತ್ತೆ ಅವೇರ್ನೆಸ್ ಥಾಟ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಎರಡನೆಯ ಸ್ಥಿತಿ, ನಾನು ಕೃತಜ್ಞತೆಯ ಭಾವವನ್ನು ಹೊಂದಿರತಕ್ಕಂಥದ್ದು. ಕೃತಜ್ಞತೆಯ ಭಾವ ಅಂದ್ರೆ, ಸೊ ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿದ್ದಾಳೆ, ಅವಳಿಗೆ ನಾನು ಕೃತಜ್ಞತಾ ಭಾವದಲ್ಲಿ, ತಂದೆಗೆ ಕೃತಜ್ಞತಾ ಭಾವದಲ್ಲಿ, ಗುರುಗಳು
ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಅವರಿಗೆ ಕೃತಜ್ಞತಾ ಭಾವದಲ್ಲಿ. ನನ್ನ ಜೀವನದಲ್ಲಿ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೋ ಎಲ್ಲರಿಗೂ ಕೃತಜ್ಞತಾ ಭಾವ. ಯಾರನ್ನೂ ದ್ವೇಷದ ಭಾವ ಇರಬಾರ್ದು. ಆಧ್ಯಾತ್ಮವನ್ನ ನಾನು ಬೆಳೆಸ್ಕೋಬೇಕು ಅಂದ್ರೆ, ಆಧ್ಯಾತ್ಮದ ಹೊಲವನ್ನ ನಾನು ಗಳಿಸ್ಕೋಬೇಕು ಅಂದ್ರೆ ಈ ಜಗತ್ತಿನ ಎಲ್ಲರನ್ನ ಪ್ರೀತಿಸ್ಬೇಕು. ಮೈತ್ರಿ ಭಾವ, ಎಲ್ಲರ ಜೊತೆ ಸ್ನೇಹ, ಯಾರನ್ನ ದ್ವೇಷ ಮಾಡದೇ ಇರ್ತಕ್ಕಂಥದ್ದು. ಸೊ ಪ್ರೀತಿ, ಮೈತ್ರಿ ಮತ್ತೆ ಕರುಣಾಭಾವ, ಕರುಣೆಯಿಂದ ಇರ್ತಕ್ಕಂಥದ್ದು, ತಾಯಿಯ ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲೂ ಕೋಪ ಮಾಡ್ಕೊಳ್ಳದೆ ಇರೋದು, ಯಾವ ಸಂದರ್ಭದಲ್ಲೂ ದ್ವೇಷ ಮಾಡದೇ ಇರೋದು, ಯಾವ ಸಂದರ್ಭದಲ್ಲೂ ಅಶಾಂತ ಸ್ಥಿತಿಗೆ ಹೋಗ್ತಾ ಇರ್ತಕ್ಕಂಥದ್ದು, ಸಮಾಧಾನ ಸ್ಥಿತಿ. ಇದು ಆಧ್ಯಾತ್ಮದ ಒಲವಿನ ಹಂತ. ಮೂರನೆಯದು ಪ್ರಕೃತಿಯೊಂದಿಗೆ ಸಂಪರ್ಕ. ಸದಾ ಭೂಮಿ ತಾಯಿ ಜೊತೆ ಇರೋದು, ಸದಾ ಸಪ್ತ ಸಾಗರಗಳನ್ನ ಗಮನಿಸೋದು, ಸದಾ ಗಾಳಿಯ ಶಬ್ದವನ್ನು ಗಮನಿಸೋದು, ಗಿಡ ಮರಗಳನ್ನ ನೋಡೋದು, ಬೆಟ್ಟ ಗುಡ್ಡಗಳ ಜೊತೆ ವಾರಕ್ಕೊಮ್ಮೆ ಅದ್ರ ವನದರ್ಶನ ಮಾಡ್ತಕ್ಕಂಥದ್ದು, ಮೋಡಗಳನ್ನ ಗಮನಿಸೋದು, ರಾತ್ರಿಯ ಸಂದರ್ಭದಲ್ಲಿ ಆಕಾಶವನ್ನು ಗಮನಿಸೋದು, ನಕ್ಷತ್ರಗಳನ್ನು ಗಮನಿಸೋದು, ಗ್ರಹಗಳನ್ನು ಗಮನಿಸೋದು. ಸೊ ಸಂಪೂರ್ಣವಾಗಿ ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧ. ದೂರ ದೂರದ ಶಬ್ದವನ್ನು ಗಮನಿಸೋದು, ಹತ್ತಿರದ ಶಬ್ದಗಳನ್ನು ಗಮನಿಸೋದು, ನನ್ನೊಳಗಿನ ಶಬ್ದವನ್ನು ಗಮನಿಸೋದು. ಸೊ ಹಾಗಾಗಿ ಮೂರನೆಯ ಅಂಶ ಪ್ರಕೃತಿಯೊಂದಿಗೆ ನನ್ನ ಸಂಪರ್ಕ. ಇದು ಆಧ್ಯಾತ್ಮದ ಬಲವನ್ನು ಹೆಚ್ಚಿಸಿಕೊಳ್ಳಲು ಇರತಕ್ಕಂಥ ಮೂರನೇ ಹಂತ. ಮೊದಲನೇದು ತಾಳ್ಮೆ, ಎರಡನೇದು ಕೃತಜ್ಞತಾ ಭಾವ, ಮೂರನೆಯದು ಪ್ರಕೃತಿಯೊಂದಿಗೆ ಸಂಪೂರ್ಣ ಸಂಪರ್ಕವನ್ನು ಸಾಧಿಸ್ತಕ್ಕಂಥದ್ದು ಪ್ರಕೃತಿಯ ಸಂಪರ್ಕ. ಇನ್ನು ನಾಲ್ಕನೆಯದು ಆಧ್ಯಾತ್ಮಿಕ ಅನ್ವೇಷಣೆ. ಸೊ ಅಧ್ಯಾತ್ಮ ಅಂದ್ರೆ ಏನಿದು? ಧರ್ಮವೇ. ಧರ್ಮ ಅನ್ನೋದು ಆಚರಣೆಗಳಿಂದ ತುಂಬಿರುತ್ತೆ, ನಂಬಿಕೆಯಿಂದ ತುಂಬಿರುತ್ತೆ. ಸೊ ಧರ್ಮದಲ್ಲಿ ಧರ್ಮ ಪಾಲನೆಯನ್ನ ಮಾಡಲಿಕ್ಕೆ ಹೋದಾಗ, ಧಾರ್ಮಿಕತೆಯನ್ನ ನಾನು ಪಾಲನೆ ಮಾಡಲಿಕ್ಕೆ ಹೋದಾಗ, ಸೊ ಹಿಂದೂ ಧರ್ಮ ಇದೆ, ಬೌದ್ಧ, ಜೈನ, ಪಾರಸಿಕ, ಕ್ರೈಸ್ತ, ಮುಸಲ್ಮಾನ, ಹೀಗೆ ಅನೇಕ ಧರ್ಮಗಳಿದೆ. ಸೊ ಧರ್ಮ ಪದ್ಧತಿಗಳನ್ನ ಹೇಳುತ್ತೆ. ಹೇಗ್ ಮಾಡು, ಪೂಜೆ ಮಾಡು, ಕುರಾನ್ ಅನ್ನು ಓದು, ಪ್ರಾರ್ಥನೆ ಮಾಡು, ಒಂದು ನಿಯಮವನ್ನ ಹೇಳುತ್ತೆ. ಅಲ್ಲಿ ನಿಯಮಗಳನ್ನು ಪಾಲಿಸ್ಬೇಕು. ನಂಬಿಕೆ ಇರುತ್ತೆ, ಹಬ್ಬ ಹರಿದಿನ, ಜಾತ್ರೆ, ಯಜ್ಞ, ಯಾಗ ಇವೆಲ್ಲವೂ ಇರುತ್ತೆ, ಆಚರಣೆಗಳಿರುತ್ತೆ. ಆದರೆ ಆಧ್ಯಾತ್ಮದಲ್ಲಿ ಯಾವುದೇ ಆಚರಣೆಗಳು ಇರುವುದಿಲ್ಲ. ಇದು ಸ್ವತಃ ನಾನು ಪಾಲಿಸೋದು, ನನ್ನನ್ನು ನಾನು ಹೊರತುಕೊಳ್ಳೋದು, ಒಳನೋಟ, ಇನ್ನರ್ ಜರ್ನಿ, ಇನ್ನರ್ ಥಾಟ್ಸ್. ಹಾಗಾಗಿ ನಮಗೆ ನಿಮಗೆ ಆಧ್ಯಾತ್ಮ ಅರ್ಥ ಆಗಬೇಕು ಅಂದ್ರೆ ಧರ್ಮ ಮತ್ತು ಧಾರ್ಮಿಕತೆ ಇದನ್ನ ಮೀರಿ ಮುಂದೆ ಹೋಗ್ಬೇಕು. ಆದ್ರೆ ಬಹಳಷ್ಟು 90% ಜನ ಧರ್ಮದಲ್ಲಿ ನಿಂತುಬಿಟ್ಟಿದ್ದಾರೆ. ಆಧ್ಯಾತ್ಮವನ್ನು ಗೆಲ್ಲಿಸ್ಬೇಕು ಅನ್ನೋ ಅಂತೇಳಿ ಆಧ್ಯಾತ್ಮದ ಅನ್ವೇಷಣೆಗೆ ಬರ್ತಕ್ಕಂಥವ್ರು ಧರ್ಮ ಮತ್ತು ಧಾರ್ಮಿಕತೆಯಲ್ಲೇ ಮೂರ್ತಿ ಪೂಜೆ, ಸ್ತೋತ್ರಗಳು ಇಲ್ಲೇ ನಿಂತಿದ್ದಾರೆ. ಸೊ ಇದನ್ನ ಮೀರಿ ಮುಂದೆ ಹೋಗ್ಲಿಲ್ಲ ಅಂದ್ರೆ ನಮಗೆ ಆಧ್ಯಾತ್ಮ ಅರ್ಥ ಆಗೋದಿಲ್ಲ, ಆಧ್ಯಾತ್ಮ ಸಿಗೋದಿಲ್ಲ. ಅಧ್ಯಾತ್ಮ ಅನ್ನೋದು ನನ್ನೊಳಗೆ ಹುಟ್ಟುವವರನ್ನು ಸ್ವಯಂ ಸ್ಥಿತಿಯ ಸಾಕ್ಷಾತ್ಕಾರದ ಭಾವ. ಅದು ನನ್ನೊಳಗೆ ಹುಟ್ಟುವ ಸ್ವಯಂ ಸಾಕ್ಷಾತ್ಕಾರದ ಬೆಳಕಿನ ಸ್ಥಿತಿ, ಅದು ಜ್ಞಾನದ ಸ್ಥಿತಿ, ಅರಿವಿನ ಸ್ಥಿತಿ, ಪ್ರಜ್ಞೆಯ ಸ್ಥಿತಿ. ಹಾಗಾಗಿ ನಾನು ಆಧ್ಯಾತ್ಮಿಕದ ಅನ್ವೇಷಣೆಯನ್ನ ಮಾಡಬೇಕು. ಸೊ ಧರ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಸೊ ಇದರ ವ್ಯತ್ಯಾಸವನ್ನ ಅರ್ಥಕೊಂಡು ಆಧ್ಯಾತ್ಮದ
ಪರಿಧಿಯಲ್ಲಿ ನಾನು ಸಾಕ್ತಕ್ಕಂಥದ್ದು. ಇನ್ನು ಇದಕ್ಕೆ ಇರತಕ್ಕಂತ ಅಧ್ಯಾತ್ಮವನ್ನು ಗಳಿಸ್ಲಿಕ್ಕೆ ಇರತಕ್ಕಂಥದ್ದು ಧ್ಯಾನ, ಅಂದ್ರೆ ಉಸಿರಾಟದ ಮೇಲೆ ಗಮನ. ದೇಹ ಇದೆ, ಮನಸ್ಸಿದೆ, ಪಂಚೇಂದ್ರಿಯಗಳಿವೆ. ಈ ಪಂಚೇಂದ್ರಿಯಗಳ ಮೂಲಕ ನಾವು ಭೌತಿಕ ಜಗತ್ತಿನ ಜೊತೆ ನಾವು ಸಂಪರ್ಕಿಸೋದು. ಕಣ್ಣಿಂದ ನೋಡ್ತೇವೆ, ಕಿವಿಯಿಂದ ಕೇಳಿಸ್ಕೊಳ್ತೇವೆ, ಮೂಗಿಂದ ವಾಸನೆಯನ್ನು ಗ್ರಹಿಸ್ತೇವೆ, ಬಾಯಿಂದ ಮಾತನಾಡ್ತೇವೆ, ಕಾಲುಗಳಿಂದ ಚಲಿಸ್ತೇವೆ, ಕೈಗಳಿಂದ ಸ್ಪರ್ಶ ಮಾಡ್ತೇವೆ, ಚರ್ಮ ಸ್ಪರ್ಶ ಇರುತ್ತೆ. ಈಗ ನೋಡು, ಕೇಳಿಸಿಕೋ, ಮಾತು, ವಾಸನೆ, ಸ್ಪರ್ಶ, ಇದರ ಮೂಲಕ ಈ ದೇಹ ಭೌತಿಕ ಜಗತ್ತಿನ ಜೊತೆ ಸಂಪರ್ಕ. ಇದರಿಂದ ಭಾವನೆಗಳು, ಆಲೋಚನೆಗಳು ಹುಟ್ಟೋದು. ಇದರ ಮೇಲೆ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೇವೆ. ಈ ಪ್ರತಿಕ್ರಿಯೆ ಆಧಾರದ ಮೇಲೆ ನಮ್ಮ ವ್ಯಕ್ತಿತ್ವ ನಿರ್ಧಾರ ಆಗ್ತಕ್ಕಂಥದ್ದು. ಹಾಗಾಗಿ ದೇಹ ನನ್ನ ಸಾಧನೆಯ ಒಂದು ಸಾಧನ. ಆತ್ಮಸ್ಥಿತಿಯ, ನನ್ನ ಚಿತ್ತಸ್ಥಿತಿಯ ಉನ್ನತೀಕರಣಕ್ಕೆ ಇದು ಆಧಾರವಾಗಬೇಕು ದೇಹ. ಆದರೆ ಈ ದೇಹ ರೋಗದ ಗೂಡು. ಇದನ್ನ ನಾವು ಸರಿಯಾಗಿ ಬಳಸಲಿಲ್ಲ ಅಂದ್ರೆ ಈ ದೇಹವನ್ನ, ಇದು ರೋಗದ ಗೂಡಾಗುತ್ತೆ. ಹಾಗಾಗಿ ದೇಹದ ನಿಯಂತ್ರಣಕ್ಕೆ, ಸ್ವಯಂ ಸಿದ್ಧ ಸಾಧನ ಸ್ಥಿತಿಗೆ ಈ ದೇಹವನ್ನ ನಾವು ತಯಾರು ಮಾಡ್ಕೋಬೇಕು, ಸಿದ್ಧ ಮಾಡ್ಕೋಬೇಕು. ಇದಕ್ಕಿರ್ತಕ್ಕಂಥ ಸಾಧನ ಧ್ಯಾನ ಸ್ಥಿತಿ. ಪ್ರಸ್ತುತ ಕ್ಷಣದ ಸನ್ನಿವೇಶಗಳನ್ನು ಗಮನಿಸೋದು, ಪ್ರೆಸೆನ್ಸ್ ಇರೋದು. ಕಳೆದು ಹೋದ ಘಟನೆಗಳನ್ನು ಗಮನಿಸದೆ, ನಾಳೆಯ ಘಟನೆಯ ಭ್ರಮೆಯಲ್ಲೂ ನಾನು ಇರದೆ, ಪ್ರಸ್ತುತ ಕ್ಷಣದಲ್ಲಿ ನನ್ನನ್ನು ನಾನು ಗಮನಿಸೋದು, ನನ್ನ ಶ್ವಾಸವನ್ನು ಗಮನಿಸೋದು. ಇದೇ ನನ್ನ ಇನ್ನರ್ ಜರ್ನಿಗೆ ಸಾಧನ ಆಗುತ್ತೆ, ಅಂತರ್ ಪ್ರಯಾಣಕ್ಕೆ ಮಾರ್ಗವನ್ನು ಒದಗಿಸುತ್ತೆ ಇದು. ನೆಕ್ಸ್ಟ್, ಸಕಾರಾತ್ಮಕ ಜನರ ಸಂಪರ್ಕ. ಯಾರು ಆಧ್ಯಾತ್ಮದ ಭಾವದಲ್ಲಿದ್ದಾರೋ ಅಂತವರ ಸಂಪರ್ಕ, ಮೈತ್ರಿ ಭಾವ. ಅದಕ್ಕೆ ಹೇಳೋದು, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಹವಾಸ ವಿಷದ ಕಾಳಕೂಟದ ವಿಷವಯ್ಯ ಕೂಡಲ ಸಂಗಮ ದೇವ. ಯಾರು ಆಧ್ಯಾತ್ಮದ ಭಾವದಲ್ಲಿದ್ದಾರೋ ಅವರ ಸಂಪರ್ಕದಲ್ಲಿರೋದು, ಅವರ ಜೊತೆ ಸಂವಾದಗಳನ್ನ ಮಾಡತಕ್ಕಂಥದ್ದು, ಅವರ ಜೊತೆ ಅರಿವಿನ ಪ್ರಜ್ಞೆಯ ಮಾತುಗಳ ಮೂಲಕ ನನ್ನ ಪ್ರಜ್ಞಾ ಸ್ಥಿತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು, ಉನ್ನತೀಕರಣಕ್ಕೆ ಹೆರಿಸ್ಕೊಳ್ಳೋದು. ತದನಂತರ ಸಮುದಾಯದೊಂದಿಗೆ ಬೆರೆಯುವಿಕೆ, ಎಲ್ಲ ಜನರ ಜೊತೆ, ಎಲ್ಲ ಧರ್ಮದ ಜನರ ಜೊತೆ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ, ಎಲ್ಲ ಮನುಷ್ಯರ ಜೊತೆ. ಯಾವುದೇ ಒಂದು ಧರ್ಮದ ಒಲವನ್ನು ಬೆಳೆಸ್ಕೊಳ್ಳೋದಲ್ಲ, ಎಲ್ಲ ಧರ್ಮಗಳನ್ನ ಅರ್ಥಕೊಳ್ಳೋದು. ಇಡೀ ಜಗತ್ತಿನ ಎಲ್ಲ ಸಂಸ್ಕೃತಿ, ಜನರ ಪ್ರೀತಿ, ಮೈತ್ರಿ, ಕರುಣಾಭಾವವನ್ನು ಬೆಳೆಸ್ತಕ್ಕಂಥದ್ದು, ಜಗತ್ತಿನ ಜೊತೆ ಸಂಪರ್ಕವನ್ನ ಬಯಸ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಅನುಭವವನ್ನು ಪ್ರತಿಬಿಂಬಿಸೋದು. ಅಧ್ಯಾತ್ಮ ಇನ್ಯಾರದೋ ಅನುಭವವನ್ನ ನಾನು ಪಾಲನೆ ಮಾಡೋದಲ್ಲ. ಯಾವಾಗ ತಾಳ್ಮೆಯನ್ನು ಗಳಿಸ್ಕೊಳ್ತೀನೋ, ಯಾವಾಗ ಪ್ರಕೃತಿಯೊಂದಿಗೆ ಸಂಪರ್ಕವನ್ನು ಸಾಧಿಸ್ತೇನೋ, ಯಾವಾಗ ಎಲ್ಲರಿಗೂ ಕೃತಜ್ಞತಾ ಭಾವವನ್ನು ಇಟ್ಕೊಂಡಿರ್ತೀನೋ, ಯಾವಾಗ ನಾನು ಧರ್ಮ ಮತ್ತು ಅಧ್ಯಾತ್ಮದ ವ್ಯತ್ಯಾಸವನ್ನು ಅರ್ಥಿಕೊಂಡು ಧರ್ಮವನ್ನೂ ಅರಿತಾದ, ಧರ್ಮ ಪಾಲನೆಯನ್ನು ನಿಲ್ಲಿಸಿ ಮೂರ್ತಿ ಪೂಜೆ, ಶ್ಲೋಕ, ನಾಮ, ವಿಭೂತಿ, ಇದನ್ನ ನಿಲ್ಲಿಸಿ ನನ್ನನ್ನು ನಾನು ಅರ್ಥಕೊಳ್ಳಕ್ಕೆ ಹೊರಟಾಗ ನನಗೆ ಆಧ್ಯಾತ್ಮ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಧರ್ಮದಲ್ಲೇ ನಿಂತಿರ್ತೀವಿ, ನಾವು ಮೂರ್ತಿ ಪೂಜೆಯಲ್ಲೇ ನಿಂತಿರ್ತೀವಿ. ಧಾರ್ಮಿಕ ಸ್ಥಳಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋಗೋದು, ತೀರ್ಥಯಾತ್ರೆ ಮಾಡೋದು, ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ. ಅಧ್ಯಾತ್ಮ ಅನ್ನೋದು ಅದನ್ನು ಮೀರಿದ್ದು. ಧರ್ಮ, ಪೂಜೆ, ಶಾಸ್ತ್ರ,
ಇವೆಲ್ಲವನ್ನ ಮೀರಿ ಇದಕ್ಕೆ ಯಾವುದೇ ಮೂರ್ತಿ ಪೂಜೆ ಬೇಕಾಗಿಲ್ಲ, ಯಾವುದೇ ಧಾರ್ಮಿಕ ಸ್ಥಳಗಳಿಗೂ ತೀರ್ಥಯಾತ್ರೆಗೂ ಹೋಗ್ಬೇಕಾಗಿಲ್ಲ. ಸೊ ನನ್ನ ತೀರ್ಥಯಾತ್ರೆಯ ಕ್ಷೇತ್ರ ಇಡೀ ಭೂಮಿ, ಬೆಟ್ಟ ಗುಡ್ಡ, ಕಾಡು, ನದಿ, ಸಮುದ್ರ, ಇವು ನನ್ನ ತೀರ್ಥಕ್ಷೇತ್ರಗಳು. ಧರ್ಮದಲ್ಲಿ ಹಾಗಲ್ಲ, ತಿರುಪತಿನೋ, ರಾಮೇಶ್ವರನ, ಕಾಸಿನೋ, ಮೆಕ್ಕಾನೋ, ಇನ್ಯಾವುದೋ ಇರುತ್ತೆ. ಆದರೆ ಆಧ್ಯಾತ್ಮದಲ್ಲಿ ಅದಲ್ಲ. ಇಡೀ ಪ್ರಕೃತಿ, ನನ್ನ ಮನಸ್ಸು, ನನ್ನ ಆಂತರಿಕ ಸ್ಥಿತಿ, ಮತ್ತೆ ಅಧ್ಯಾತ್ಮದ ಪಯಣದ ಆರಂಭ ಆಗೋದೇ ನಮ್ಮ ಹೃದಯದ ಪರಿವರ್ತನೆ. ಸೊ ಹೃದಯ ಪರಿಶುದ್ಧವಾಗಿರ್ಬೇಕು. ಇಲ್ಲಿ ಯಾವುದೇ ಜಾತಿ, ಧರ್ಮ, ನಾನು ಎಂಬ ಸ್ವಾರ್ಥ ಇದ್ಯಾವುದು ಇರಬಾರದು. ಇವೆಲ್ಲವನ್ನ ಮೀರಿದ ಪರಿಶೋಧನಾತ್ಮಕವಾದಂತಹ ಅರಿವು ನನಗೆ ಉಂಟಾಗಬೇಕು. ಅಧ್ಯಾತ್ಮದ ಬಲವು ಉನ್ನತೀಕರಣ ಆಗಬೇಕು ಅಂದ್ರೆ ಹೃದಯ ಪಾವಿತ್ರ್ಯವಾಗಿರಬೇಕು. ಸೊ ಇಲ್ಲಿ ಯಾವುದೇ ಸ್ವಾರ್ಥ ಇರಬಾರದು, ಯಾವುದೇ ಸ್ವಾರ್ಥ ಇರಬಾರದು, ಯಾವುದೇ ಮೋಹದ ಭಾವ ಇರಬಾರದು, ದುರಾಸೆ ಇರಬಾರದು. ಇದು ನನಗೆ ಮಾತ್ರ ಲಬ್ಧವಾಗಬೇಕು ಎನ್ನುವ ಸ್ವಾರ್ಥವೂ ಕೂಡ ಇರಬಾರದು. ಇದು ನನ್ನ ಅಧ್ಯಾತ್ಮದ ಭಾವ, ಇದು ಲೋಕ ಕಲ್ಯಾಣಕ್ಕೆ, ನನಗಾಗಿ, ನನ್ನ ಮನೆಗಾಗಿ, ನನ್ನ ಧರ್ಮಕ್ಕಾಗಿ, ನನ್ನ ಜಾತಿಗಾಗಿ, ನನ್ನ ದೇಶಕ್ಕಾಗಿ, ನನ್ನ ಸಮುದಾಯಕ್ಕಾಗಿ ಎಂಬ ಸ್ವಾರ್ಥದ ಒಲವು ಇರಬಾರದು. ನನ್ನ ಆಧ್ಯಾತ್ಮ ಭಾವ ಜಗತ್ತಿನ ಕಲ್ಯಾಣಕ್ಕಾಗಿ, ಜಗತ್ತಿನ ಬೆಳವಣಿಗೆಗಾಗಿ, ಜಗತ್ತಿನ ಎಲ್ಲ ಜೀವಿಗಳು, ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಸೊ ಎಲ್ಲರ ಉನ್ನತೀಕರಣಕ್ಕಾಗಿ ನನ್ನ ಅರಿವಿನ ಪ್ರಜ್ಞೆಯ ಭಾವ ಎಂಬ ಜಗತ್ತಿನ ಒಡನಾಟದ ಭಾವ, ಮೈತ್ರಿ ಭಾವ ಬರಬೇಕು. ಇಡೀ ಜಗತ್ತೇ ನನಗೆ ಬಂಧುಗಳು, ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಎಲ್ಲವೂ ನನ್ನ ಬಂಧುಗಳು. ಸೊ ಈ ಸ್ಥಿತಿಗೆ ಹೋದಾಗ ಮಾತ್ರ ನನಗೆ ಅಧ್ಯಾತ್ಮ ಅರ್ಥ ಆಗುವುದು. ಸೊ ಅಧ್ಯಾತ್ಮ ಅನ್ನೋದ್ರೆ ಇನ್ನರ್ ಜರ್ನಿ, ಒಳನೋಟ. ಹಾಗಾಗಿ ಅಧ್ಯಾತ್ಮನ ಅನ್ವೇಷಣೆ ಮಾಡಬೇಕು. ಯಾವುದರ ಮೂಲಕ? ಉಸಿರಿನ ಮೂಲಕ. ಅದೇ ರೀತಿ ಪ್ರಕೃತಿಯನ್ನ ಸಂಪರ್ಕಿಸೋ ಮೂಲಕ. ಭೂಮಿ ತಿರುಗ್ತಾ ಇದೆ. 360 ಬಿಲಿಯನ್ ವರ್ಷಗಳ ಹಿಂದೆಲ್ಲೂ ಭೂಮಿ ಚಲನಾ ಸ್ಥಿತಿಯಲ್ಲಿದೆ. ಸೊ ಒಂದು ಕ್ಷಣವೂ ಅದು ನಿಂತಿಲ್ಲ. ಸೊ ನನ್ನ ಆಧ್ಯಾತ್ಮದ ಪರಿಶೋಧನೆ ಕೂಡ ಸತತವಾಗಿರಬೇಕು. ಯಾವುದೋ ಒಂದು ಕ್ಷಣದಲ್ಲಿ ಆಲೋಚಿಸುವುದಲ್ಲ. ಭೂಮಿ ಹೇಗೆ 24x7 ಸುತ್ತುತ್ತಾ ಇದೆಯೋ ಹಾಗೆ ಚಲನಾ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಸೊ ನಾನು ಇಲ್ಲಿ ಕೂತ್ಕೊಂಡೆ ಭೂಮಿಯ ಚಲನೆಯನ್ನು ಗಮನಿಸಬಹುದು. ಇಲ್ಲಿ ಕೂತ್ಕೊಂಡೆ ಹಿಮಾಲಯದ ಶಬ್ದವನ್ನು ಗಮನಿಸಬಹುದು. ಇಲ್ಲಿ ಕೂತ್ಕೊಂಡೆ ಅಂಟಾರ್ಟಿಕದಲ್ಲಿ ಆ ಹಿಮದ ಗೆಡ್ಡೆಗಳು ಕರಗಿ ನೀರಾಗ್ತಾ ಇದೆ, ಗಮನಿಸಬಹುದು. ಸೊ ತಾಳ್ಮೆಯ ಸ್ಥಿತಿ, ಅನಂತದ ಸ್ಥಿತಿ. ನೀರಿನ ಅಲೆಗಳನ್ನು ಗಮನಿಸಬಹುದು. ನೀರಿನ ಅಲೆಗಳು ನಿಧಾನಕ್ಕೆ ಬರ್ತಾ ಇದೆ, ನಿಧಾನಕ್ಕೆ ಹೋಗ್ತಾ ಇದೆ. ಆ ನೀರಿನ ಗುಳ್ಳೆಗಳು ಹೊಡೆದು ನೀರಾಗ್ತಾ ಇದೆ. ಜಲಪಾತಗಳಲ್ಲಿ ನೀರು ತುಂಬಿ ಹರಿತಾ ಇದೆ, ಜುಳು ಜುಳುನೆ ಹೋಗ್ತಾ ಇದೆ, ಜುಳು ಜುಳುನೆ ಹೋಗ್ತಾ ಇದೆ. ಹಕ್ಕಿ ಪಕ್ಷಿಗಳ ಹಾರಾಡ್ತಾ ಇವೆ. ಪಕ್ಷಿಗಳ ನಾದ, ಕಲರವ, ಮೋಡಗಳ ಚಲನೆ. ಇನ್ನು ಮೇಲೆ ಹೋದ್ರೆ ಆಕಾಶ, ಗ್ರಹಗಳ ಪರಿಭ್ರಮಣೆ, ಸೂರ್ಯ, ಚಂದ್ರ, ನಕ್ಷತ್ರ, ಕ್ಷುದ್ರ ಗ್ರಹಗಳು, ಗುರು, ಶುಕ್ರ, ಶನಿ, ನೆಪ್ಚೂನ್, ಪ್ಲೂಟೋ, ಭೂಮಿಯ ತರ ಇನ್ನೂ ಅನೇಕ ಬ್ರಹ್ಮಾಂಡಗಳಿದೆ. ಎಲ್ಲರ ಪರಿಭ್ರಮಣೆ, ಗ್ರಹಣ,
ಸೊ ಇಡೀ ಜಗತ್ತು. ಸೊ ನಾನು ಎನ್ನುವುದು ದೇಹ ಅಲ್ಲ, ನಾನು ಎನ್ನುವುದು ಈ ಜಗತ್ತು. ನಾನೇ ಭೂಮಿ, ನಾನೇ ಆಕಾಶ, ನಾನೇ ನೀರು, ನಾನೇ ಗಾಳಿ, ನಾನೇ ಬೆಂಕಿ, ನಾನೇ ಗ್ರಹಗಳು, ನಾನೇ ನಕ್ಷತ್ರಗಳು. ಸೊ ಈ ಜಗತ್ತನ್ನ ಪ್ರೀತಿಯಿಂದ, ತಾಳ್ಮೆಯಿಂದ, ಕರುಣಾಭಾವದಿಂದ, ಮೈತ್ರಿ ಭಾವವನ್ನು ಬೆಳೆಸ್ತಕ್ಕಂಥದ್ದು. ದೇಹವನ್ನು ಆಶ್ರಯಿಸೋದ್ರಿಂದ ರೋಗಗಳು ಬರುತ್ತೆ. ಆಧ್ಯಾತ್ಮದ ಒಲವಿನಿಂದ ನನಗೆ ದೀರ್ಘಕಾಲಕ್ಕ ರೋಗಗಳನ್ನು ನಿವಾರಣೆ ಮಾಡ್ಕೊ. ಧರ್ಮದಲ್ಲಿರೋರಿಗೆ ರೋಗ ನಿವಾರಣೆ ಆಗಲ್ಲ. ತೀರ್ಥಕ್ಷೇತ್ರ, ತೀರ್ಥಯಾತ್ರೆ, ಮೂರ್ತಿ ಪೂಜೆ, ಭಜನೆ, ನಾಮ, ವಿಭೂತಿ, ಕಾವಿ ವಸ್ತ್ರಾಧಾರಣೆ, ಇವು ನಮ್ಮ ದೇಹವನ್ನು ಶುದ್ಧ ಮಾಡ್ಕೊಳ್ಳುತ್ತೇನೋ, ಮನಸ್ಸನ್ನು ಶುದ್ಧ ಮಾಡ್ಕೊ. ಆದರೆ ಅಧ್ಯಾತ್ಮದ ಅರಿವಿನ ಪ್ರಜ್ಞೆಯನ್ನು ಗಳಿಸಲು ಸಾಧ್ಯವಿಲ್ಲ. ಇದನ್ನ ಮೀರಿ ಮುಂದೆ ಹೋಗ್ಬೇಕು. ಇದನ್ನ ಮೀರಿ ಮುಂದೆ ಹೋಗ್ಬೇಕು. ಆಗ ನಾನು ಸ್ವಯಂ ಶಿವನಾಗುತ್ತೇನೆ. ನಾನೇ ಲಿಂಗ ಸ್ವರೂಪವನ್ನು ಪಡ್ಕೊಳ್ತೇನೆ. ಲಿಂಗ ಸ್ವರೂಪ ಅಂದ್ರೆ ಜಗತ್ತಿನ ಸ್ವರೂಪ. ಆ ಸ್ಥಿತಿಗೆ ಹೋಗ. ಈ ಸ್ಥಿತಿಗೆ ಹೋದಾಗ ಕೇವಲ ಭಾರತ ನನ್ನ ದೇಶ ಅಲ್ಲ, ಇಡೀ ಜಗತ್ತೇ ನನ್ನ ಭೂಮಿ, ನನ್ನ ಮಾತೃಭೂಮಿ. ಭೂಮಿನೇ ನನ್ನ ತಾಯಿ, ಭೂಮಿನೇ ಅವಳ ಸಾಕ್ಷಾತ್ಕಾರಕ್ಕಾಗಿ, ಅವಳ ಉಳಿವಿಗಾಗಿ, ಆ ಭೂಮಿ ತಾಯಿಯ ಬಡಿಲಿನಲ್ಲಿ ಇರುವ ಎಲ್ಲ ಜೀವಿಗಳ, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಮನುಷ್ಯ ಎಲ್ಲರ ಉಳಿವಿಗಾಗಿ ನನ್ನ ಆತ್ಮ ಸಾಕ್ಷಾತ್ಕಾರದ ಭಾವ, ನನ್ನ ಆತ್ಮ ಸಾಕ್ಷಾತ್ಕಾರದ ಭಾವ. ಇದು ಆಧ್ಯಾತ್ಮದ ಒಲವಿನ ನೋಟ. ಆದಿಯೋಗೇಶ್ವರ, ಮಹಾವೀರ, ಬುದ್ಧ, ಯೋಗಾನಂದ ಪರಮಹಂಸರು, ಮಹಂತರ ಬಾಬಾಜಿ ಆಧ್ಯಾತ್ಮದ ಸ್ಥಿತಿಯಲ್ಲಿ ಜಗತ್ತಿನ ಒಡನೋಟವನ್ನು ಅರಿತ ಆಧ್ಯಾತ್ಮಿಕ ಪರಮಜ್ಞಾನಿಗಳು ಸ್ಥಿತಿಯಲ್ಲಿ ನಾನು ಹೋಗ್ಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಈ ಜನ್ಮದಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ. ಮುಂದಿನ ಜನ್ಮ ಗೊತ್ತಿಲ್ಲ, ಹಿಂದಿನ ಜನ್ಮವೂ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಧರ್ಮದಲ್ಲಿ ನಿಲುಗಡೆಯಾಗದೆ, ಧರ್ಮವನ್ನು ಮೀರಿದ, ಧಾರ್ಮಿಕತೆಯನ್ನು ಮೀರಿದ ನನ್ನನ್ನು ನಾನು ಅರಿತುಕೊಳ್ಳುವ ಸ್ಥಿತಿ. ನನ್ನ ಕಣ್ಣಿನ ಮೂಲಕ ಎಲ್ಲರನ್ನ ನೋಡುತ್ತಿದ್ದೇನೆ. ಎಲ್ಲರನ್ನು ನೋಡುವಾಗ ನಾನು ನನಗೆ ಅರ್ಥ ಆಗೋದಿಲ್ಲ. ಎಸ್, ಕ್ಲೋಸ್ ಯುವರ್ ಐಸ್. ನನ್ನ ಕಿವಿಯಿಂದ ಎಲ್ಲರನ್ನ ಕೇಳಿಸ್ಕೊಡ್ತಿದ್ದೇನೆ. ಅವರಿವರ ಆಡುವ ಮಾತುಗಳನ್ನು ಕೇಳಿಸ್ಕೊಡ್ತಿದ್ದೇನೆ. ಸ್ಟಾಪ್ ಯುವರ್ ಹಿಯರಿಂಗ್ಸ್. ಬೇರೆಯವರ ಮಾತುಗಳನ್ನು ಕೇಳಿಸೋದನ್ನು ನಿಲ್ಲಿಸು. ನಿನ್ನ ಹೃದಯ ಏನ್ ಹೇಳ್ತಾ ಇದೆ ಕೇಳಿಸ್ಕೊ. ನಿನ್ನ ಮನಸ್ಸಿನ ಅಂತರಾತ್ಮ ಏನ್ ಹೇಳ್ತಾ ಇದೆ ಕೇಳಿಸ್ಕೊ. ನಿನ್ನನ್ನು ನೀನು ಕೇಳಿಸ್ಕೊಳ್ಳದೆ ಬೇರೆಯವ್ರನ್ನ ಕೇಳಿಸ್ಕೊಬೇಡ. ಬೇರೆ ನೀವು ವಾಸನೆಯನ್ನು ಗ್ರಹಿಸೋದನ್ನು ನಿಲ್ಲಿಸು. ನಿನ್ನ ವಾಸನೆಯನ್ನು ಗ್ರಹಿಸು. ನಿನ್ನ ವಾಸನೆ, ನಿನ್ನ ಮೆದುಳು, ನಿನ್ನ ಹೃದಯ, ನಿನ್ನ ದೇಹದ ಇನ್ನರ್ ಪಾರ್ಟ್ಸ್ ಸೇಯಿಂಗ್ ಏನ್ ಹೇಳ್ತಾ ಇದೆ ಅದನ್ನು ಗಮನಿಸು, ಕೇಳಿಸ್ಕೊ. ನಿನ್ನ ಮಾತನ್ನ ಏನ್ ಕೇಳಿಸ್ಕೊ, ಬೇರೆಯವ್ರ ಮಾತು ಕೇಳಿಸ್ಕೊಬೇಡ.
ನಿನ್ನ ಬಗ್ಗೆ ನೀನು ಮಾತನಾಡು, ಬೇರೆಯವರ ಬಗ್ಗೆ ಏನು ಮಾತಾಡಬೇಡ. ನಿನ್ನನ್ನು ನೀನು ಮುಟ್ಕೋ, ಬೇರೆಯವ್ರನ್ನ ಮುಟ್ಟಕ್ಕೆ ಹೋಗ್ಬೇಡ. ಎಸ್, ಇದು ಆತ್ಮ ಸಾಕ್ಷಾತ್ಕಾರದ ಭಾವ. ತನ್ನನ್ನು ತಾನು ಅರಿತುಕೊಳ್ಳೋದು, ಒಳನೋಟ, ಇನ್ನರ್ ಜರ್ನಿ. ಇದರ್ಥ ಆಗಬೇಕು ಅಂದ್ರೆ ಪ್ರಕೃತಿಯೊಂದಿಗೆ ನನ್ನ ಸಂಬಂಧ, ನನ್ನೊಂದಿಗೆ ನನ್ನ ಸಂಬಂಧ, ಈ ಸ್ಥಿತಿಗೆ ಹೋದಾಗ ಮಾತ್ರ ಆಧ್ಯಾತ್ಮ ಎನ್ನುವುದು ಅರ್ಥ ಆಗುವುದು. ಆಧ್ಯಾತ್ಮವನ್ನು ನೋಡ್ಲಿಕ್ಕೆ ಆಗುವುದು. ಯಾವುದೇ ದೇವಸ್ಥಾನಕ್ಕೆ, ಯಾವುದೇ ಮೂರ್ತಿ ಪೂಜೆಗೆ, ಯಾವುದೇ ಭಜನೆ, ಸ್ತೋತ್ರ, ನಾಮ, ವಿಭೂತಿ, ಇದರಿಂದ ಅಧ್ಯಾತ್ಮ ಎನ್ನುವುದು ಅರ್ಥ ಆಗುವುದಿಲ್ಲ. ಅಧ್ಯಾತ್ಮ ಅನ್ನೋದು ಅರ್ಥ ಆಗುವುದು. ಸೊ ಅದನ್ನು ಬಹಸಾಗಿ ಮುಂದೆ ಹೋದ್ರೆ ಮಾತ್ರ ಅಧ್ಯಾತ್ಮ ಅನ್ನೋದು ಅರ್ಥ ಆಗುತ್ತೆ. ಅಧ್ಯಾತ್ಮ ಸಂಪೂರ್ಣವಾಗಿ ನಾನು ಎಂಬ ಈ ದೇಹ, ಭೌತಿಕ ಜಗತ್ತು, ನನ್ನ ಚಿತ್ತ ಶುದ್ಧಿ, ಈ ಮೂರರ ಪರಿಶುದ್ಧ ಭಾವದ ಸ್ಥಿತಿ. ಪರಿಶುದ್ಧ ಭಾವದ ಸ್ಥಿತಿ. ಎಸ್, ಅಧ್ಯಾತ್ಮವನ್ನು ಗಳಿಸಬೇಕು ಅಂದ್ರೆ ಈ ದೇಹ ಸಿದ್ಧಿ ಸಾಧನ ಸ್ಥಿತಿ. ಇದೊಂದು ದೇವಾಲಯ, ಸಿದ್ಧಿ ಸಾಧನ ಸ್ಥಿತಿ. ನನ್ನ ಸಾಧನೆಯನ್ನ ಮಾಡಲಿಕ್ಕೆ ಇರತಕ್ಕಂಥದ್ದು ದೇಹ, ಶೋಧನೆಯನ್ನ ಮಾಡಲಿಕ್ಕೆ ಇರತಕ್ಕಂಥದ್ದು ದೇಹ. ರೋಗಗ್ರಸ್ತ ಸ್ಥಿತಿಯನ್ನ ತಲುಪಲಿಕ್ಕೆ ಅಲ್ಲ. ಹಾಗಾಗಿ ನಮ್ಮ ಎಲ್ಲ ಈ ಆಚರಣೆಗಳು ದೇಹವನ್ನ ರೋಗದ ಸ್ಥಿತಿಗೆ ಹೋಗ್ತಾ ಇದೆ. ಹಾಗಾಗಿ ಯಾರು ಆಧ್ಯಾತ್ಮಿಕ ಸ್ಥಿತಿಗೆ ಹೋಗ್ತಾರೋ ಅವರಿಗೆ ಯಾವುದೇ ದೀರ್ಘಕಾಲ ರೋಗಗಳು ಬರೋದಿಲ್ಲ. ಮಧುಮೇಹ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್ ಕೂಡ ಬರೋದಿಲ್ಲ. ಅವರ ದೇಹದ ಜೀವಕೋಶವನ್ನು ಕೂಡ ಸ್ಪರ್ಶ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಮನುಷ್ಯನ ದೀರ್ಘಕಾಲಿಕ ರೋಗಗಳು ದೇಹಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಸೆಲ್ಸ್, ಜೀವಕೋಶದ ಸ್ಥಿತಿಗೆ ಬರುತ್ತವೆ 6 ತಿಂಗಳ ಮುಂಚಿತವಾಗಿ. ಸೊ ಜೀವಕೋಶದ ಸ್ಥಿತಿಗೆ ಬಂದ 6 ತಿಂಗಳ ನಂತರ ದೇಹ ಸ್ಥಿತಿಗೆ ಬರೋದು. ಆ ದೇಹ ಸ್ಥಿತಿಗೆ ಬಂದ ಮೇಲೆ ಮಾತ್ರ ವೈದ್ಯರ ಪರೀಕ್ಷೆಗೆ ಇದು ನಿಲುಕ್ತಕ್ಕಂಥದ್ದು. ಯಾವುದೇ ವೈದ್ಯಕೀಯ ಪರೀಕ್ಷೆಗೆ ಈ ಮೂಲಕ ಇದು ಗೊತ್ತಾಗೋದು. ಸೊ ಅದಕ್ಕಿಂತ ಬಿಫೋರ್ 6 months ಜೀವಕೋಶದ ಸ್ಥಿತಿಯಲ್ಲಿ ಬರುತ್ತೆ. ನಾವು ಯಾರು ಧ್ಯಾನ ಮಾಡ್ತೇವೆ, ಯಾರು ಯಾವುದೇ ಸ್ವಾರ್ಥ ಲೋಭ ಇಲ್ಲದೆ ಜಗತ್ತಿನ ಕಲ್ಯಾಣಕ್ಕಾಗಿ ನನ್ನ ಶ್ವಾಸದಲ್ಲಿ ನಾನು ಒಳನೋಟವನ್ನ ಗಳಿಸ್ತೇನೋ, ಆಧ್ಯಾತ್ಮದ ಭಾವದಲ್ಲಿ ಇರ್ತೇನೋ, ಸೊ ನನ್ನ ಸೆಲ್ಸ್ ಮಟ್ಟದಲ್ಲೇ ಆ ಎಲ್ಲ ರೋಗ ಸೆಲ್ಸ್ಗಳು ನಾಶ ಆಗ್ಬಿಡುತ್ತೆ, ಡೆಡ್ ಆಗ್ಬಿಡುತ್ತೆ. ಹಾಗಾಗಿ ಆಧ್ಯಾತ್ಮದ ಸ್ಥಿತಿಯಲ್ಲಿ ಇರತಕ್ಕಂಥ ಅನೇಕ ಆಧ್ಯಾತ್ಮಿಕ ವ್ಯಕ್ತಿಗಳು 100-150 ವರ್ಷ ಆದ್ರೂ ಇದ್ದಾರೆ. ಅವರ ದೇಹಕ್ಕೆ ಯಾವ ರೋಗದ ಸಂಚಿಗಳು ಕೂಡ ಟಚ್ ಮಾಡೋಕೆ ಕೂಡ ಆಗಲ್ಲ. ಅಂತ ಸ್ಥಿತಿಗೆ ನಾವು ಹೋಗ್ಬೇಕು. ಅಂತ ಸಾಧನೆಗಾಗಿ ನಾವು ಹುಟ್ಟಿರೋದು. ಅಂತ ಸಾಧನೆಯ ಮೂಲಕವೇ ಈ ಜಗತ್ತಿನಲ್ಲಿ ನಾವು ಪರಿನಿಬ್ಬಾಣವನ್ನು ಹೊಂದಬೇಕು. ಪಂಚಭೂತಗಳಲ್ಲಿ ನಾವು ಐಕ್ಯ ಆಗಬೇಕು. ರೋಗದ ಸಾವು ಬರಬಾರದು. ಸಾವು ಎನ್ನುವುದು ಸಾವಲ್ಲ, ಪ್ರಕೃತಿಯ ಸಮ್ಮಿಲನ. ಪ್ರಕೃತಿಯೊಂದಿಗೆ ಐಕ್ಯ ಆಗೋದು, ಪ್ರಕೃತಿಯೊಂದಿಗೆ ಲಿಂಗ ಸ್ವರೂಪ ಆಗೋದು. ಸಾಕ್ಷಾತ್ ಶಿವ ಶಿವರಾತ್ರಿಯ ದಿನ ಲಿಂಗ ಸ್ಥಿತಿಗೆ ಹೊರಟೋಗ್ತಾನೆ. ಲಿಂಗ ಸ್ಥಿತಿಗೆ. ಸೊ ಅವನು ಬಯಸೋದು ನನ್ನ ಮೂರ್ತಿ ಪೂಜೆ ಕೂಡ ಮಾಡಬಾರದು ಅಂತೇಳಿ. ಲಿಂಗ ಪೂಜೆ ತುಂಬಾ ಜನರು ಬಿಲ್ವ ಪತ್ರೆ ಮೂಲಕ ಪೂಜೆ ಮಾಡ್ತಾರೆ.
ಆ ಸ್ಥಿತಿಯನ್ನು ಮೀರಿ ನಾನೇ ಸ್ವಯಂ ಶಿವನಾಗೋದು. ಯಾವುದ ಮೂಲಕ? ಶ್ವಾಸದ ಶ್ವಾಸದ ಮೂಲಕ. ಎಸ್ ಮಾಸ್ಟರ್ಸ್. ಅಧ್ಯಾತ್ಮ ಅನ್ನೋದು ನನ್ನನ್ನು ನಾನು ಅರ್ಥಕೊಳ್ಳೋದು. ಸೊ ಇದು ಅರ್ಥ ಆಗ್ಬೇಕು ಅಂದ್ರೆ ಪ್ರಸ್ತುತ ಕ್ಷಣದ ಸನ್ನಿವೇಶಗಳನ್ನು ಗಮನಿಸೋದು. ಇದರಿಂದ ತಾಳ್ಮೆ, ಶಾಂತಿ ಅರಿವು ಬರುತ್ತೆ. ಎರಡನೇದು ಕೃತಜ್ಞತಾ ಮನೋಭಾವ. ಸೊ ಈ ಜಗತ್ತಿನ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು. ಬರೀ ಜನರಲ್ಲ, ಭೂಮಿ ತಾಯಿಗೆ, ನೀರಿಗೆ, ಗಾಳಿಗೆ, ಬೆಂಕಿಗೆ, ನಾನು ಕೂತಿರೋ ಈ ಸ್ಥಳಕ್ಕೆ, ನಾನು ಓದ್ತಾ ಇರೋ ಪುಸ್ತಕಕ್ಕೆ, ನನ್ನ ಸಾಗಿಸ್ತಾ ಇರೋ ವಾಹನಕ್ಕೆ, ನನ್ನೊಟ್ಟಿಗಿರುವ ಎಲ್ಲ ಸ್ನೇಹಿತರಿಗೆ, ಪ್ರತಿ ಕ್ಷಣದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು. ಕೃತಜ್ಞತಾ ಭಾವ. ಪ್ರಕೃತಿಯೊಂದಿಗೆ ಸಂಪರ್ಕ, ಆಧ್ಯಾತ್ಮಿಕ ಅನ್ವೇಷಣೆ, ಆಧ್ಯಾತ್ಮಿಕ ಭಾವದಲ್ಲಿರ್ತಕ್ಕಂಥ ಜನರ ಸಂಪರ್ಕ. ಸೊ ನನ್ನ ಪರಿಶೋಧನೆ ಮಾಡ್ಕೊಳ್ಳೋದು, ಹೃದಯ ಜೀವನ ಪಾವಿತ್ರ್ಯಗೊಳಿಸೋದು, ಯಾವುದೇ ಪಂಚಶೀಲ ಪಾಲನೆ ಮಾಡೋದು, ಕುಡಿತ, ಸುಳ್ಳು, ಪ್ರಾಣಿ ಹತ್ಯೆ ಇದರನ್ನ ಜರಿತಕ್ಕಂಥದ್ದು, ಟೀಕೆ ಮಾಡತಕ್ಕಂಥದ್ದು, ಸಂಪೂರ್ಣವಾಗಿ ನಾನು ಶೇಷ ಸ್ಥಿತಿಗೆ ಹೋಗೋದು. ಅಧ್ಯಾತ್ಮ ಅರ್ಥ ಆಗ್ಬೇಕು ಅಂದ್ರೆ ನಾನು ಶುದ್ಧನಾಗಿರ್ಬೇಕು. ದೇಹ ಶುದ್ಧ, ಮನಸ್ಸು ಶುದ್ಧ, ಆತ್ಮವೂ ಶುದ್ಧವಾಗಿರ್ಬೇಕು. ಯಾವುದೇ ಎದೆಗೂಡಲ್ಲಿ ಯಾವುದೇ ಸ್ವಾರ್ಥ ಇರಬಾರ್ದು, ಲೋಭ ಇರಬಾರ್ದು, ಆಸೆ ಇರಬಾರ್ದು, ಮೋಹ ಇರಬಾರ್ದು. ಹೆಣ್ಣು ಹೊನ್ನು ಮಣ್ಣು ಯಾವುದೇ ಮೋಹ ಇರಬಾರ್ದು. ನಾನು ಎಂಬ ಅಹಂಕಾರ ಕೂಡ ಇರಬಾರ್ದು. ನಾನೇ ಶ್ರೇಷ್ಠ, ನಾನೇ ಹಾಗೆ ಹೀಗೆ. ಅಣುರೇಣು ಸ್ತಮಾನ. ಜಗತ್ತಿನ ಸಪ್ತ ಸಾಗರಗಳ ಅಪಾರ ನೀರಿನ ರಾಶಿಯಲ್ಲಿ ನಾನು ಒಂದು ಹನಿ ಬಿಂದು ಅಲ್ಲ ನಾನು. ಸೊ ನಾನು ಎಂಬ ಅಹಂಕಾರ ಅಳಿಬೇಕು. ಇದು ನಾನು ಎಂಬುದು ಅಳಿದಾಗ್ಲೇ ಆಧ್ಯಾತ್ಮ ಅರ್ಥ ಆಗೋದು. ಎಲ್ಲಿ ತನಕ ನಾನು ಎನ್ನುವುದಿರುತ್ತೋ ಅಲ್ಲಿ ತನಕ ಆಧ್ಯಾತ್ಮ ಅರ್ಥ ಆಗೋದಿಲ್ಲ. ಆಧ್ಯಾತ್ಮ ಪ್ರವೇಶ ಅಂದ್ರೆ ಧರ್ಮ, ಧಾರ್ಮಿಕತೆ ಇದನ್ನ ನಿಲ್ಲಿಸಿ ರಿಲಿಜಿಯಾಲಿಟಿನ ಸ್ಟಾಪ್ ಮಾಡಿ ಪಾಸ್ ಆದ್ರೆ ಅಷ್ಟೇ ಸ್ಪಿರಿಚುಯಾಲಿಟಿ ಅರ್ಥ ಆಗೋದು. ರಿಲಿಜಿಯಾಲಿಟಿ. ಸೊ ಇದರಲ್ಲೇ ಜಗತ್ತು ತುಂಬಿ ತುಳುಕಿದೆ. ಅವರವ್ರ ಧರ್ಮಗಳನ್ನ ಪಾಲನೆ ಮಾಡೋದು. ಇದನ್ನ ಪಾಸ್ ಆಗಿ ಮುಂದೆ ಹೋದ್ರೆ ಅಷ್ಟೇ ಸ್ಪಿರಿಚುಯಾಲಿಟಿ ಅರ್ಥ ಆಗೋದು. ಸೊ ಸ್ಪಿರಿಚುಯಲ್ ಅದು ನನ್ನೊಳಗಿನ ಜರ್ನಿ, ನನ್ನ ಮತ್ತು ಪ್ರಕೃತಿಯೊಂದಿಗಿನ ಸಂಬಂಧ, ನನ್ನ ಮತ್ತು ಜಗತ್ತಿನ ನಡುವಿನ ಮೈತ್ರಿ, ಕ್ಲೋಸ್ ಫ್ರೆಂಡ್ಶಿಪ್ ಇದ್ದಾಗ ಮಾತ್ರ ಅರ್ಥ ಆಗೋದು. ಅದಕ್ಕೆ ಹೃದಯದ ಪಾವಿತ್ರ್ಯತೆಯ ಮೂಲಕ ಸಂಪೂರ್ಣವಾಗಿ ಜಗತ್ತಿನ ಜೊತೆ ನಾನು ಇರೋದು, ಜಗತ್ತೇ ನನ್ನ ಜೊತೆ ಇರೋದು. ಇಂತಹ ಸ್ಥಿತಿ. ಇದು ಮಾತನಾಡೋದಲ್ಲ, ಕೇಳಿಸ್ಕೊಳ್ಳೋದು ಅಲ್ಲ, ಸ್ವತಃ ನಾನು ಪಾಲಿಸೋದು. ಎಸ್ ಮಾಸ್ಟರ್ಸ್. ಆನಾಪಾನಸತಿ ಧ್ಯಾನದಲ್ಲಿರುವ ನಾವು ಆಧ್ಯಾತ್ಮಿಕ ಒಲವನ್ನು ಬೆಳೆಸ್ಕೊಳ್ಳೋಣ. ಶುದ್ಧನಾಗು, ಪರಿಶುದ್ಧನಾಗು. ಆ ಶುದ್ಧತೆಯ ಮೂಲಕವೇ ಆಧ್ಯಾತ್ಮದ ಪಯಣದಲ್ಲಿ ನನ್ನನ್ನು ನಾನು ತಿಳ್ಕೊಳ್ಳಕ್ಕೆ ಇನ್ನರ ಜರ್ನಿ ಇವತ್ತಿನ ಪ್ರವೇಶ ಆಗಲಿ ಮಾಸ್ಟರ್ಸ್. ನಿಮ್ಮ ಅಂತರ್ಪ್ರಯಾಣ, ನನ್ನ ಅಂತರ್ಪ್ರಯಾಣ ಆರಂಭ ಆಗಲಿ. ಜಗತ್ತಿನ ಜೊತೆ ಒಂದಾಗಿ ಜಗತ್ತಿನ ಪ್ರವೇಶದ ಮೂಲಕ, ಪ್ರಕೃತಿಯ ಪ್ರವೇಶದ ಮೂಲಕ, ನಾವೆಲ್ಲರೂ ಆತ್ಮ ಸಾಕ್ಷಾತ್ಕಾರದ ಮೂಲಕ, ನನ್ನನ್ನು ನಾನು ಅರ್ಥಕೊಳ್ಳುವ ಮೂಲಕ ಆಧ್ಯಾತ್ಮದ ಭಾವದಲ್ಲಿ ಇರೋಣ ಅಂತ ಹೇಳ್ತಾ
ಇರುವುದಕ್ಕೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡ ಎಲ್ಲ ನಿಮ್ಮ ಚಿತ್ತದ ಸ್ಥಿತಿ ನಮಸ್ಕರಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಶರಣ ಶರಣಾರ್ಥಿ. ಸಾಧು ಸಾಧು ಸಾಧು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.